ಬಂದ್ರಿ ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಪಾಪಣ್ಣ ಅಂತ. ಯಾವ ಊರಿಂದ ಬಂದಿದ್ದೀರಾ ಸರ್? ಹೊಸಳ್ಳಿ, ಪಂಪಿನ ಹೊಸಳ್ಳಿಯಿಂದ ಬಂದಿದೆ. ಇಷ್ಟು ದೂರದಿಂದ ಆಯುರ್ಮಠಂಗೆ ಏನಕ್ಕೋಸ್ಕರ ಬಂದಿದ್ದೀರಾ ಸರ್? ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಗುಣ ಆಯ್ತದೆ ಅಂತ. ನಾವು ಸುಮಾರು ಕಡೆ ಎಲ್ಲ ತೋರಿಸಿದ್ವು ಹಾಸ್ಪಿಟ್ಲಲ್ಲಿ. ಏನು ನಿಮ್ಮ ಸಮಸ್ಯೆ ಏನು? ನಮ್ಗೆ ಕತ್ತು ನೋವು ಮತ್ತೆ ಬ್ಯಾಕ್ ಪೇನು ಮತ್ತೆ ಕಾಲೆಲ್ಲ ನೋವಿತ್ತು. ಹಿಂಗೆ ನಾವು ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿದೋ. ಯಾವ್ಯಾವ ಹಾಸ್ಪಿಟಲ್? ಮಣಿಪಾಲು, ಹೋಮಿಯೋ ಕೇರು, ಜಯದೇವು ಎಲ್ಲ ಸುಮಾರು ಹಾಸ್ಪಿಟಲ್ ತೋರಿಸಿದೋ. ಅಲ್ಲೆಲ್ಲ ಏನಂದ್ರು ಡಾಕ್ಟರ್ ನಿಮ್ಗೆ? ಅಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. MRI ಸ್ಕ್ಯಾನಿಂಗ್ ಮಾಡಿಸಿದ್ರು. ಆಪರೇಷನ್ ಮಾಡಿಸ್ಲಿಲ್ವಾ? ಆಪರೇಷನ್ ಮಾಡಿಸ್ತಿಲ್ಲ ಸರ್. ನಾವು ಆಪರೇಷನ್ ಮಾಡ್ದಂತೆ ನಾವು ವಾಸೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸುಮಾರು ಕಡೆ ನೋಡ್ದು. ಹಿಂಗೆ ಯಾರು ಇಲ್ಲಿ ಹೋಗಿದ್ದಿ ಬಂದು ಹೇಳಿದ್ರು ನಮ್ಗೆ. ಇಲ್ಲಿ ಹೋಗಿ ಆಯುರ್ಮಠಂಗೆ ಚೆನ್ನಾಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ಮಸಾಜ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಅಲ್ಲಿ ಚೆನ್ನಾಗೈತೆ ಇದೆಲ್ಲ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಬಂದೋ ನಾವಿಲ್ಲಿ ಬಂದು 12 ದಿನ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ 45 ದಿನ ರೆಸ್ಟ್ ಹೇಳಿದ್ರು. 45 ದಿನ ರೆಸ್ಟ್ ತಗೊಂಡು ತಿರ್ಗಾ 45 ದಿನ ಮುಟ್ಕ ಬನ್ನಿ ಅಂತ ಅಂದರು. ಅವಾಗ 45 ದಿನ ಮುಟ್ಕ ಬಂದು ಈಗ ತಿರ್ಗಾ 3 ದಿನ ಟ್ರೀಟ್ಮೆಂಟ್ ತಗೊಂಡು ಈಗ ತಿರ್ಗಾ 1 ತಿಂಗಳು ರೆಸ್ಟ್ ಹೇಳಿದ್ದಾರೆ. ಈಗೆಲ್ಲ ಫುಲ್ಲು ಕಮ್ಮಿ ಆಗೈತೆ, ಫುಲ್ಲು ಆರಾಮ ಅನ್ನಿಸ್ತೈತೆ. ಅಂದ್ರೆ 100 ಭಾಗದಲ್ಲಿ ನೀವು ಬರೋದಕ್ಕೂ ಈಗಲೂ ಎಷ್ಟಿದೆ? ಫಸ್ಟು ಬಂದಾಗ ನಮಗೆ ಇದು 45 ದಿನ 12 ದಿನ ಇತ್ತಗೊಂಡು 45 ದಿನ ರೆಸ್ಟ್ ಹೇಳಿದ್ರು. 80% ಕಮ್ಮಿ ಆಯಿತು ಅದರಲ್ಲೇ 80% ಕಮ್ಮಿ ಆಯಿತು. ಆವಾಗ ಈಗ ಬಂದು ಈಗ ಫುಲ್ಲು 100% ಕಮ್ಮಿ ಆಗಂಗೆ ಕಾಣಿಸ್ತೈತೆ. ಫುಲ್ಲು ಕಮ್ಮಿ ಅನ್ನಿಸ್ತೈತೆ, ಈಗ ಆರಾಮ ಅನ್ನಿಸ್ತೈತೆ. ಅಂದ್ರೆ ನಿಮ್ಗೆ ಇಲ್ಲಿ ಬರುವಾಗ ನಡೆಯೋಕ್ಕೆಲ್ಲ ಆಗ್ತಾ ಇತ್ತಾ? ಅದೇ ಭಾಳ ಪ್ರಾಬ್ಲಮ್ ಆಯ್ತಿತ್ತು. ಭಾಳ ನಡೀತಾ ಇದ್ರಿ? ತುಂಬಾನೇ ಪ್ರಾಬ್ಲಮ್. ಎಳ್ತಾ ಕಾಲೆಲ್ಲ ಸೆಳ್ತಾ, ನಡ ನೋವು, ಕತ್ತು ಎಲ್ಲ ಎಳ್ತಾ, ಸಿಕ್ಕಾಪಟ್ಟೆ ಎಳ್ತಾ ಇದ್ದಿತ್ತು. ಬ್ಯಾಕ್ ಪೇನು ಬೆಳಿಗ್ಗೆ ಹೊತ್ತು ಹೇಳಿಕೆ ಐತಿನಿಲ್ಲ, ಅಷ್ಟು ನೋವು ಆಯ್ತಿತ್ತು. ಈಗೇನಿಲ್ಲ, ಆರಾಮ ಅನ್ನಿಸ್ತೈತಿ. ಅಂದ್ರೆ ನಿದ್ರೆ ಎಲ್ಲ ಚೆನ್ನಾಗಿ? ನಿದ್ದೆ ಎಲ್ಲ ಚೆನ್ನಾಗಿ ಬರ್ತದೆ ಸರ್. ಮನಸ್ಸು ಚೆನ್ನಾಗಿದೆ? ಮನಸ್ಸು ಎಲ್ಲ ಚೆನ್ನಾಗಿದೆ. ಈಗ ಎಲ್ಲ ಒಳ್ಳೆ ಆರಾಮ ಅನ್ನಿಸ್ತೈತೆ. ಒಳ್ಳೆ ಟ್ರೀಟ್ಮೆಂಟ್ನೆಲ್ಲ ಭಾಳ ಚೆನ್ನಾಗಿ. ಅಂದ್ರೆ ಇಲ್ಲಿ ನೀವು ಆಯುರ್ಮಠಂ ಬರುವಾಗ ನಿಮಗೆ ವಿಶ್ವಾಸ ಇತ್ತಾ ಇಷ್ಟೊಂದು ಕ್ಲಿಯರ್ ಆಗುತ್ತೆ ಅಂತ? ಇಲ್ಲ ಸರ್, ಅಷ್ಟು ವಿಶ್ವಾಸ ಇರ್ಲಿಲ್ಲ ನಮ್ಗೆ, ಅಷ್ಟಿರ್ಲಿಲ್ಲ. ಈಗ ಏನು ಅನಿಸ್ತಾ ಇದೆ? ಈಗ ಬಂದ್ಮೇಲೆ ನಮ್ಗೆ ಭಾಳ ಖುಷಿ ಆಗ್ತೈತೆ. ನಾವು ಇನ್ನೂ ಬೇರೆಯವ್ರಿಗೆ ಹೇಳ್ಬೇಕು ಅನ್ನಿಸ್ತೈತೆ. ಇಲ್ಲಿಗೆ ಬನ್ನಿ ಅಂತ ಬೇರೆಯವ್ರಿಗೂ ಟ್ರೀಟ್ಮೆಂಟ್ ತಗೊಳ್ಳಿ ಇಲ್ಲಿ ಅಂತ ಹೇಳ್ಬೇಕು ಅನ್ನಿಸ್ತೈತೆ. ಈಗ ಭಾಳ ಆರಾಮ ಅನ್ನಿಸ್ತೈತೆ. ಒಳ್ಳೆ ಟ್ರೀಟ್ಮೆಂಟು ಚೆನ್ನಾಗೈತೆ ಸರ್. ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಮಂಗೆ ನೋವಲ್ಲಿರೋರಿಗೆ, ನಿಮ್ಮಂಗೆ 3-4 ವರ್ಷದಿಂದ ಶಾರೀರಿಕವಾಗಿ ಮಾನಸಿಕವಾಗಿ ಕುಸಿದೋಗಿರೋರಿಗೆ, ಈ ವಿಡಿಯೋ ನೋಡ್ತಾ ಇರೋರಿಗೆ ಏನು ಹೇಳಕ್ಕೆ? ಈ ವಿಡಿಯೋ ನೋಡ್ತಿರೋರಿಗೆ ದಯವಿಟ್ಟು ಅಲ್ಲಿ ಹೋಗಬೇಡಿ. ಅಲ್ಲಿ ಹೋದ್ರೆ ಹಾಸ್ಪಿಟ್ಲಿಗೆಲ್ಲ ಇದು ಆಪ್ರೇಷನ್ ಮಾಡಬೇಕು ಅಂತಾರೆ. ದಯವಿಟ್ಟು ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಅವ್ರು ಹೇಳ್ದಂಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಇಲ್ಲಿ ಭಾಳ ಇದು ಚೆನ್ನಾಗಿ ಇದು ಮಾಡ್ತಾರೆ. ಇಲ್ಲಿ ಮೆಡಿಸನ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಮಸಾಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಭಾಳ ನನಗೆ ಫುಲ್ಲು ಖುಷಿ ಆಯ್ತು. ಈಗ ಫುಲ್ಲು ಕಮ್ಮಿ ಆಗೈತೆ ಸರ್. ಈಗ ಈ 3 ವರ್ಷದಿಂದ ನೀವು ಎಷ್ಟು ದುಡ್ಡು ಖರ್ಚು ಮಾಡಿರ್ಬೋದು? 3 ವರ್ಷದಿಂದ ಸುಮಾರು ಒಂದು 3 ಲಕ್ಷ ಖರ್ಚಾಗೈತೆ ಸರ್. ಇಲ್ಲಿ ಎಷ್ಟು ಖರ್ಚಾಗಿದೆ? ಇಲ್ಲಿ ನಮಗೆ 1 ಲಕ್ಷ ಖರ್ಚಾಗೈತೆ ಸರ್. ಅದರಲ್ಲಿ ನಿಮಗೆ ಜಾಸ್ತಿ ಅನಿಸ್ತಾ ಇದೆ ಇಲ್ಲಿ ಚಿಕಿತ್ಸೆ ಇದೆಲ್ಲ? ಇಲ್ಲ, ಜಾಸ್ತಿ ಏನಿಲ್ಲ ಸರ್. ಅಲ್ಲೆಲ್ಲ ಕಂಪೇರ್ ಮಾಡಿದ್ರೆ ನಮ್ಗೆ ಇಲ್ಲಿ ಪರವಾಗಿಲ್ಲ ಸರ್. ಈಗ ಬೇರೆ ಕಡೆ ಎಲ್ಲ 3 ಲಕ್ಷ ಖರ್ಚು ಮಾಡೀವಿ ನಾವು. ಈಗ ನೋಡಿ 1 ಲಕ್ಷಕ್ಕೆಲ್ಲ ಫುಲ್ ಕಂಪ್ಲೀಟ್ ಆಗೋಯ್ತಲ್ಲ. ಇಲ್ಲಿ ಫುಲ್ ಕಂಪ್ಲೀಟ್ ಆಯ್ತಲ್ಲ. ನಿಮ್ಗೆ ಏನು ಕಾಸ್ಟ್ಲಿ ಅಂತ ಏನು ಕಾಸ್ಟ್ಲಿ ಏನು ಅಂತ ಅನ್ನಿಸ್ತಲ್ಲ. ಇಲ್ಲಿ ರೂಮು, ವಸತಿ, ಊಟ ಎಲ್ಲ ಊಟ ಎಲ್ಲ ಏನು ಫಸ್ಟ್ ಕ್ಲಾಸು. ಊಟ ಗೀಟ, ಮನಿ ಕಳಿಕೆ ಎಲ್ಲ ಚೆನ್ನಾಗಿದೆ. ಸೊ ಹಾಗಾದ್ರೆ ನೀವು ನೋಡಿದವ್ರಿಗೂ ಹೇಳಕ್ ಇಷ್ಟಪಡ್ತೀರಾ? ಹೌದು ಸರ್, ಎಲ್ಲರೂ ಬರಬೇಕು ಇಲ್ಲಿಗೆ. ಒಂದ್ಸತಿ ಬಂದು ರಿಜಿಟ್ ಕೊಡಿ ಇಲ್ಲಿಗೆ. ಎಲ್ಲ ಚೆನ್ನಾಗಿದೆ. ಏನು